ವಾಯ್ ನಮಸ್ಕಾರ. ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದೊಳಗೆ ಗರಿಗರಿಯಾದ ಸ್ಮೂತ್ ಆದ ಚಕ್ಲಿಯನ್ನು ಯಾವ ರೀತಿ ಮಾಡೋದು ಅಂದ್ಕೊಂಡು ತೋರಿಸ್ತಾ ಇದ್ದೆ. ಸಾಂಪ್ರದಾಯಿಕ ವಿಧಾನದಲ್ಲಿ ನಮ್ಮಲ್ಲಿ ಮಾಡುವ ರೀತಿಯಲ್ಲಿ ಈ ಚಕ್ಲಿಯನ್ನು ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೆ. ಯಾವ ರೀತಿ ಮಾಡೋದು ಕಂಬ ಬನ್ನಿ. ಮೊದಲಿಗೆ ನಾನಿಲ್ಲಿ ಎಣ್ಣೆ ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡು ಅಕ್ಕಿಯನ್ನು ಹಾಕ್ಕೊಂತ ಇದ್ದೆ. ರೇಷನ್ ಅಕ್ಕಿಯನ್ನು ತಗೊಂಡಿದ್ದೆ. ಇದನ್ನು ಸಣ್ಣ ಬೆಂಕಿಯಲ್ಲಿ ಹುರ್ಕಣ್ಕು. ಎಲ್ಲ ಅಕ್ಕಿಗೂ ಒಂದೇ ಹದದಲ್ಲಿ ಬೆಂಕಿ ತಾಕ್ತಾ ಇರ್ಕು. ಜಾಸ್ತಿ ಅಕ್ಕಿಯನ್ನು ಹಾಕ್ಕೊಂಡು ಹುರಿಯೋಕೋಪ್ಕಾಗ ನಾವಿಲ್ಲಿ 2 ಸೇರು ಅಕ್ಕಿಯನ್ನು ಉಪಯೋಗಿಸಿ ಚಕ್ಲಿ ಹಿಟ್ಟನ್ನು ಮಾಡ್ಕೊತ ಇಪ್ಪದು. ಇಲ್ಲಿ ಕಾಣಿ, ಈಗ ಬಣ್ಣ ಬದಲಾಯಿತು. ಇಷ್ಟ ಆದ ಕೂಡಲೇ ಇದನ್ನು ತೆಗೆದಿಟ್ಕೊಂಡು ಮತ್ತೆ ಪುನಃ ಹೊಸ ಅಕ್ಕಿಯನ್ನು ಹಾಕ್ಕೊಂಡು ಹುರ್ಕಣ್ಕಂದ್ರೆ 2 ಸೇರು ಅಕ್ಕಿಯನ್ನು ಮತ್ತೆ ಹಾಕ್ಕೊಂಡು ಹುರ್ಕಣ್ಕತ್ತು. ಜಾಸ್ತಿ ಕೆಂಪು ಹಾಕೋದು ಬೇಡ, ಗೋರ ಬಣ್ಣ ಬದಲಾದ್ರೆ ಸಾಕು. ಈಗ 1 ಸೇರಿಗೆ 1 ಲೋಟ ಅಳತೆಯಲ್ಲಿ ಉದ್ದನ್ನು ಹಾಕಂಬುದು. ಅಂದರೆ 4 ಲೋಟ ಅಕ್ಕಿ ತಗೊಂಡ್ರೆ 1 ಲೋಟ ಉದ್ದು. ಆ ರೀತಿ 2 ಸೇರು ಅಕ್ಕಿಗೆ 2 ಸಿದ್ದೆ ಉದ್ದನ್ನು ಹಾಕ್ಕೊಂಡು ಸರಿ ಬಣ್ಣ ಬದಲಾಗಿ ಪರಿಮಳ ಬರ್ಕು ಉದ್ದು ಅಲ್ಲಿವರೆಗೆ ಹುರ್ಕಣ್ಕು. ಸ್ವಲ್ಪನೇ ಉದ್ದನ್ನು ಹಾಕ್ಕೊಂಡು ಹುರ್ಕಣ್ಕು. ಒಂದೇ ಸಲ 2 ಸಿದ್ದೆ ಹಾಕೋದನ್ನು ಅಷ್ಟು ಹಾಕ್ಕೊಂಡ್ರು ಉದ್ದಿನ ಬೇಡ. 1 ಕೆಂಪತ್ತು 1 ಬೆಳ್ಳಗುಳಿತ್ತು. ಇದು ಕಾಣಿ, ಎಲ್ಲ ಒಂದೇ ಹದದಲ್ಲಿ ಹುರಿದಿತ್ತು. ಇಷ್ಟು ಕೆಂಪಾದ ಕೂಡಲೇ ತೆಗೆದಿಟ್ಕಣ್ಕು. ಈಗ ಇನ್ನೊಂದು ಲೋಟ ಉದ್ದನ್ನು ಹಾಕ್ಕೊಂಡು ಹುರ್ಕೊಂಡು ತೆಗೆದಿಟ್ಕಂತೆ. 2 ಸೇರಿಗೆ 1 ಅರ್ಧ ಲೋಟ ಆಪಷ್ಟು ಪುಟಾಣಿಯನ್ನು ಸಹಿತ ಹಾಕಣ್ಕು. ಆವಾಗ ಚಕ್ಲಿ ಗಟ್ಟಿ ಆತಿಲ್ಲ, ಸ್ಮೂತಾಗಿ ಬತ್ತು. ಇದು ಗರಿ ಇದ್ದರೆ ಹಾಗೆ ಬೇಕಾದರೆ ಹಾಕ್ಲಕ್ಕೆ ಹಿಟ್ಟಿಗೆ. ಸ್ವಲ್ಪ ಮೆತ್ತಗಾದದಿದ್ರೆ ಎಣ್ಣೆ ಬಾಣಲೆಗೆ ಹಾಕಿ ಬಿಸಿ ಮಾಡಿ ಹಿಟ್ಟಿಗೆ ಕೊಟ್ಕೊಂಡ್ರೆ ಸೈ. ಮಿಲ್ಲಲ್ಲಿ ಹಿಟ್ಟು ಮಾಡಿಸ್ಕೊಂಡು ಬಪ್ಪದು ಅದನ್ನು. ಈಗ ಮಿಕ್ಸಿ ಜಾರಲ್ಲಿ 1/4 ಭಾಗ ಕಾಯನ್ನು ಹಾಕ್ಕೊಂಡಿದ್ದೆ. ರುಚಿಗೆ ಬೇಕಾಪಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೆ. ಬೇಕಾಪಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಅರ್ಕಣ್ಕು. ಈಗ ಬಾಣಲೆಯಲ್ಲಿ 1 ಅರ್ಧ ಲೋಟ ಆಪಷ್ಟು ಬೆಣ್ಣೆಯನ್ನು ತಗೊಂಡಿದ್ದೆ. 1/4 ಲೋಟ ಆಪಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂತ ಇದ್ದೆ. ಬೆಣ್ಣೆನೇ ಜಾಸ್ತಿನೇ ಬೇಕಾದರೂ ಹಾಕ್ಕೊಂಡ್ಲಕ್ಕು, ಅಥವಾ ಸ್ವಲ್ಪ ಬೆಣ್ಣೆ ಮಿಕ್ಸ್ ಮಾಡಿ ಹಾಕ್ಲಕ್ಕು, ಅಥವಾ ಬೆಣ್ಣೆ ಇಲ್ಲ ಅಂತಿದ್ರೆ ಬರೀ ಎಣ್ಣೆಯನ್ನು ಬೇಕಾದರೆ ಕಾಸಿ ಇದಕ್ಕೆ ಸೇರಿಸ್ಕೊಂಡ್ಲಕ್ಕು. ನಾನಿಲ್ಲಿ 1 ಸೇರು ಹಿಟ್ಟಿನಿಂದ ಚಕ್ಲಿಯನ್ನು ಮಾಡ್ತಾಯಿದ್ದೆ. ಅಂದರೆ 4 ಲೋಟ ಹಿಟ್ಟನ್ನು ಅಳತೆ ಮಾಡಿ ಇಟ್ಕೊಂಡಿದ್ದೆ. ಈಗ ಇದಕ್ಕೆ ಬಿಸಿ ಮಾಡ್ಕೊಂಡ ಬೆಣ್ಣೆಯನ್ನು ಹಾಕ್ಕೊಂತ ಇದ್ದೆ. ಬೆಣ್ಣೆ ಸರಿಯಾಗಿ ಮೆಲ್ಟ್ ಆದರೆ ಸರಿ ಕುದೀತಾ ಇರುತ್ತೋ ಅಷ್ಟೊತ್ತಿಗೆ ತೆಗೆದು ಹಿಟ್ಟಿಗೆ ಸೇರಿಸ್ಕೊಂಡು ಸರಿ ಮಾಡಿ ಮಿಕ್ಸ್ ಮಾಡ್ಕೊಳ್ಕು. ಫಸ್ಟಿಗೆ ಬಿಸಿ ಇರುತ್ತೋ ಹಾಗಾಗಿ ಸೌಟಲ್ಲಿ ಮಿಕ್ಸ್ ಮಾಡಿದ್ದೆ. ಕಡೆಗೆ ಇದನ್ನು ಕೈಯಲ್ಲೇ ಲಾಯ್ಕ್ ಮಾಡಿ ತಿಕ್ಕಿ ಮಿಕ್ಸ್ ಮಾಡ್ಕೊಳ್ಕು. ಹಿಂಗೆ ಉಂಡೆ ಕಟ್ಟಿಕೊಂಡ್ರೆ ಅದು ಶೇಪಲ್ಲಿ ನಿಲ್ಲುವಷ್ಟು ನಾವು ಎಣ್ಣೆ ಅಥವಾ ಬೆಣ್ಣೆಯನ್ನು ಕಾಸಿ ಹಾಕ್ಕೊಂಡ್ರೆ ಚಕ್ಲಿ ಒಳ್ಳೆ ಸ್ಮೂತಾಗಿ ಬತ್ತು. ಎಲ್ಲ ಕಲಸಿ ಆದಮೇಲೆ ಇದಕ್ಕೆ ಈಗ 1-2 ಟೇಬಲ್ ಚಮಚಪಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೆ. ಈಗ ಇದಕ್ಕೆ ಅರ್ದಿಟ್ಕೊಂಡ ಕಾಯಿ ಮತ್ತು ಉಪ್ಪನ್ನು ಸೇರಿಸ್ಕೊತ ಇದ್ದೆ. ಉಪ್ಪನ್ನು ಮಿಕ್ಸಿಗೆ ಹಾಕಿ ಬಿಡೋದು ಒಳ್ಳೆಯದು. ಕಲ್ಲುಪ್ಪು ಹಾಕೋಷ್ಟೊತ್ತಿಗೆ ಉಪ್ಪಿನ ಹರಳೆಲ್ಲ ಉಳಿದ್ರೆ ಮತ್ತೆ ಸಿಡಿತ್ತು ಚಕ್ಲಿ ಮಾಡೋಷ್ಟೊತ್ತಿಗೆ. ಹಾಗಾಗಿ ಹರಳುಪ್ಪು ಹಾಕೋದಿದ್ರೆ ಕರಗಿಸಿ ಹಾಕಕ್ಕೆ, ಅಥವಾ ಪುಡಿ ಉಪ್ಪನ್ನಾದರೆ ಹಿಟ್ಟಿಗೆ ಹಾಗೆ ಡೈರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ಲಕ್ಕೆ. ಸರಿ ಮಿಕ್ಸ್ ಆದ್ರ ಮೇಲೆ ಸ್ವಲ್ಪನೇ ನೀರನ್ನು ಹಾಕಂತ ಕಲ್ಸ್ಕಣ್ಕು. ಒಂದೇ ಸಲ ಜಾಸ್ತಿ ನೀರನ್ನು ಹಾಕ್ಕೊಂಡು ಕಲ್ಸ್ಕೊಂಬಾಗ ಹಿಟ್ಟು ನೀರಾಗಿ ಹೋದರೆ ಕಷ್ಟ. ಮತ್ತು ಈ ಥರ ಉಂಡೆ ಕಟ್ಟಕ್ಕೆ ಬರ್ಕು. ತಿಕ್ಕಿ ಕಾಣ್ಕು. ಸರಿ ಉಂಡೆ ಕಟ್ಟಕ್ಕೆ ಬತ್ತ ಹೆಂಗಾಯ್ತು ಸ್ಮೂತಾಯಿತು ಅಂದ್ಕೊಂಡು ಚಕ್ಲಿ ಒರಳಿಗೆ ಹಾಕಿಕೊಂಡ್ರೆ ಗೊತ್ತಾಯ್ತು ನಮಗೆ. ಒತ್ತುವುದಕ್ಕೆ ಸ್ಮೂತಾಗಿರ್ಕು ಮತ್ತು ತುಂಡಾಗಿ ಹೋಪಕ್ಕಾಗ ಆ ಹದದಲ್ಲಿ ನಾವು ಹಿಟ್ಟನ್ನು ತಯಾರು ಮಾಡ್ಕೊಳ್ಕು. ಈ ಥರ ಒತ್ತಿಕೊಂಡವಾಗ ಗೊತ್ತಾಯ್ತು ಸ್ಮೂತಾಗಿ ಬೀಳ್ತಾ ಇದ್ದರೆ ಕರೆಕ್ಟಾಗಿ ಬರ್ತಾಯಿತ್ತಂತ ಅರ್ಥ. ತುಂಬ ಮೆತ್ತಗೆ ಕಲಿಸ್ಕೊಂಡ್ರೆ ಚಕ್ಲಿಯಲ್ಲಿ ಮುಳ್ಳು ಬರ್ತಿಲ್ಲ ಮತ್ತು ಶೇಪಲ್ಲಿ ನಿಲ್ಲುವುದಿಲ್ಲ ಚಕ್ಲಿ. ಹಾಗೆ ತುಂಬ ಗಟ್ಟಿ ಮಾಡ್ಕೊಂಡ್ರೆ ಒತ್ತಕ್ಕೂ ಕಷ್ಟ, ಚಕ್ಲಿ ಗಟ್ಟಿಯೂ ಆಯ್ತು. ಹಾಗಾಗಿ ಹದವಾಯಿ ಹಿಟ್ಟಿಗೆ ನೀರನ್ನು ಹಾಕಿ ಕಲಿಸ್ಕೊಂಬುದು ತುಂಬಾ ಇಂಪಾರ್ಟೆಂಟು. ಇದೇ ರೀತಿ ಎಲ್ಲ ಚಕ್ಲಿಯನ್ನು ಒತ್ತಿ ಇಟ್ಕೊಂಡಿದ್ದೆ. ಪ್ಲೇಟ್ ಮೇಲಾದರೂ ಒತ್ಕೊಂಡ್ಲಕ್ಕ, ಅಥವಾ ಈ ರೀತಿ ಬಾಳೆಲೆ ಕಾಸಿ ಹಾಕ್ಕೊಂಡ್ರೆ ತೆಗಿಯೋದಕ್ಕೂ ಸುಲಭ ಆಯ್ತು. ಚಕ್ಲಿಯನ್ನು ನಾವು ಎಣ್ಣೆಗೆ ಬಿಡುತ್ತಲ್ಲ ಅಷ್ಟೊತ್ತಿಗೆ ತೆಗಿಯೋದಕ್ಕೆ ಸುಲಭ ಆಯ್ತು. ಈ ಥರ ಎತ್ತಿ ಕಾದ ಎಣ್ಣೆಯಲ್ಲಿ ಹಾಕ್ಕೊಂಡು ಕರ್ಕೊಂಡ್ರು ಸೈ. ಎಣ್ಣೆ ಸರಿ ಕಾದಿರ್ಕು. ಸಣ್ಣ ಬೆಂಕಿಯಲ್ಲೆಲ್ಲ ಚಕ್ಲಿಯನ್ನು ಕರಿಯೋದಲ್ಲ, ಮಧ್ಯಮ ಬೆಂಕಿ ಅಥವಾ ದೊಡ್ಡ ಬೆಂಕಿಯಲ್ಲೇ ಕರ್ಕೊಂಡ್ಕತ್ತು. ಸರಿ ಹೊಂಬಣ್ಣ ಬಪ್ಪರವರೆಗೆ ಇದನ್ನು ಕರೆದು ತೆಕ್ಕೊಂಡ್ರೆ ರುಚಿಯಾದ ಗರಿಯಾದ ಚಕ್ಲಿ ತಯಾರಾಯ್ತು. ಇಲ್ಲಿ ಒಂದು ಟಿಪ್ಸನ್ನೇ ಹೇಳೋಕ್ಕೆ ಇಷ್ಟಪಡ್ತೆ. ನಿಮ್ಮ ಚಕ್ಲಿ ಒಂದು ವೇಳೆ ಎಳೆ ಬರಲಿಲ್ಲ, ಅಕ್ಕಿದೇನಾದರೂ ಪ್ರಾಬ್ಲಮ್ ಇತ್ತಂದರೆ ಒಂದು ಸ್ವಲ್ಪ ಮೈದಾವನ್ನು ಬೇಯಿಸಿ ಸೇರಿಸ್ಕೊಂಡ್ರೆ ಚಕ್ಲಿ ಎಳೆ ಲಾಯ್ಕಾಯಿ ಬತ್ತು. ಕಾಣಿ, ಗರಿಯಾದ ಚಕ್ಲಿ ತಯಾರಾಯಿತು. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅನ್ಕೊಂಡ್ಕಂತೆ. ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ಬರುತ್ತೆ. ಅಲ್ಲಿವರೆಗೂ ನಮಸ್ಕಾರ.